ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವ ಮೇ 5ನೇ ತಾರೀಕು ಅಂಗಾರಕ ಚತುರ್ಥಿ. ಈ ಒಂದು ವಿಶೇಷವಾದ ಗಣೇಶನ ಚತುರ್ಥಿ ಈ ರಾಶಿ ಚಕ್ರದವರಿಗೆ ಅದ್ಭುತವಾಗಿರುವ ಯಶಸ್ಸು, ಜೀವನದಲ್ಲಿ ಚೈತನ್ಯ, ಶಕ್ತಿ ಮತ್ತು ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಈ ದಿನದಿಂದ ಇವರಿಗೆ ಶುಭ ವಾರ್ತೆ ಕೇಳಿಬರುತ್ತೆ. ಇನ್ನು ಮುಂದಿನ 24 ಗಂಟೆಯ ಒಳಗಾಗಿ ಈ ರಾಶಿಯವರಿಗೆ ಹೊಸ ವಾಹನ, ಪ್ರಯಾಣದ ಯೋಗ ಅಥವಾ ನೆಮ್ಮದಿ ಸಿಗುವಂತಹ ಸಂದರ್ಭ, ಎಲ್ಲ ರೀತಿಯ ಅದ್ಭುತ ಫಲಗಳು ಈ ರಾಶಿಯವರನ್ನು ಹುಡುಕಿಕೊಂಡು ಬರುತ್ತದೆ. ಇಂದಿನಿಂದ ಈ ರಾಶಿ ಚಕ್ರದವರಿಗೆ ಅದ್ಭುತವಾಗಿರುವಂತಹ ಒಂದು ದಿನವನ್ನು ಸೃಷ್ಟಿ ಮಾಡ್ತಿರುವಂತಹ ಗಣೇಶನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಸಣ್ಣ ವಸ್ತುವನ್ನು ಖಂಡಿತವಾಗಿ ನೀವು ಗಣೇಶ ದೇವನಿಗೆ ಅರ್ಪಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನೀವು ಮಾಡಬೇಕಾದಂತಹ ಒಳ್ಳೆಯ ಕಾರ್ಯಗಳು ನಿಮ್ಮನ್ನು ಕೈ ಹಿಡಿಯುತ್ತದೆ, ಕಷ್ಟಗಳಿಂದ ಪರಿಹಾರವನ್ನು ಕೊಡುತ್ತೆ, ಹಲವಾರು ವರ್ಷಗಳವರೆಗೂ ಕೂಡ ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ತೀರಾ, ಯಾವ ರೀತಿ ಕಷ್ಟಗಳಿಂದ ಹೊರಬರ್ತೀರಾ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಈ ರಾಶಿ ಚಕ್ರದವರಿಗೆ ಆಪ್ತರೊಂದಿಗೆ ವಿವಾದಗಳು ಬಗೆಹರಿಯುತ್ತವೆ, ಬಂಧು ಮಿತ್ರರಿಂದ ಶುಭ ಸಮಾರಂಭಗಳಿಗೆ ಆಹ್ವಾನ ಸಿಗುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳಬಹುದು, ಮನೆ ಹಾಗೂ ಹೊರಗೆ ಯಾವುದೇ ರೀತಿಯ ಪ್ರೋತ್ಸಾಹದಾಯಕ ವಾತಾವರಣ ಸೃಷ್ಟಿಯಾಗುತ್ತೆ. ಈ ರಾಶಿಯವರು ಹಿಂದಿಗಿಂತ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಂಡುಕೊಳ್ತಾರೆ, ಉದ್ಯೋಗದಲ್ಲಿ ತೃಪ್ತಿಕರವಾದ ವಾತಾವರಣ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ, ಪ್ರಮುಖವಾದ ನಿರ್ಧಾರಗಳಲ್ಲಿ ಆಪ್ತರ ಸಲಹೆ ಪಡೆಯೋದು ಮುಂದುವರಿಯೋದು ಉತ್ತಮ, ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಕಿರಿಕಿರಿ ಹೆಚ್ಚಾಗಬಹುದು, ಸಹೋದರರಿಂದ ಶುಭ ಸಮಾಚಾರಗಳು ಬರಬಹುದು, ಆರ್ಥಿಕ ಸಂಕಷ್ಟಗಳಿದ್ರೂ ಕೂಡ ಅಗತ್ಯಕ್ಕೆ ತಕ್ಕಂತಹ ಸಹಾಯ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ರಾಶಿಯವರು ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲಾ ರೀತಿಯ ಆಸೆ ಕನಸುಗಳು ನೆರವೇರೋದಕ್ಕೆ ಈ ಸಮಯ ಗಣೇಶನ ಸಂಪೂರ್ಣವಾದ ಅನುಗ್ರಹ, ಆಶೀರ್ವಾದ ಕೈ ಹಿಡಿಯುತ್ತದೆ. ವೃತ್ತಿ, ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆಗಳನ್ನ ಜಾಣ್ಮೆಯಿಂದ ಪರಿಹರಿಸಿಕೊಳ್ತೀರಾ. ಈ ರಾಶಿ ಚಕ್ರದವರಿಗೆ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ, ಅನಗತ್ಯವಾದ ಖರ್ಚುಗಳು ಹೆಚ್ಚಾಗಬಹುದು, ವ್ಯಾಪಾರ ವ್ಯವಹಾರದಲ್ಲಿ ಸ್ವಂತ ಆಲೋಚನೆಗಳು ಫಲ ನೀಡೋದಿಲ್ಲ, ಮನೆ ಹಾಗೂ ಹೊರಗಿನ ಜವಾಬ್ದಾರಿಗಳು ಕಿರಿಕಿರಿಯನ್ನು ಉಂಟು ಮಾಡುತ್ತೆ, ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ, ವ್ಯಾಪಾರ ಉದ್ಯೋಗದಲ್ಲಿ ವಾತಾವರಣ ಅದ್ಭುತವಾಗಿರುತ್ತೆ. ಒಟ್ಟಾರೆಯಾಗಿ ಕುಟುಂಬದ ಸಮಸ್ಯೆಗಳು ನಿರಾಸೆಗಳನ್ನು ಮೂಡಿಸಬಹುದು. ವೃತ್ತಿ, ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಆಲೋಚನೆಗಳು ಸ್ಥಿರವಾಗಿರೋದಿಲ್ಲ. ಆದ್ದರಿಂದ ಯಾವುದೇ ಕೆಲಸ ಮಾಡಬೇಕಂದ್ರೂ ಮೊದಲು ಗಣೇಶ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಪ್ರಮುಖ ಕೆಲಸದಲ್ಲಿನ ಅಡೆತಡೆಗಳನ್ನು ದೂರ ಮಾಡಿಕೊಳ್ಳಬಹುದು. ಆರ್ಥಿಕ ಪರಿಸ್ಥಿತಿಯನ್ನು ಅದ್ಭುತವಾಗಿ ಬದಲಾವಣೆ ಮಾಡಿಕೊಳ್ಬೇಕು, ಉದ್ಯೋಗದಲ್ಲಿ ಅನಿರೀಕ್ಷಿತವಾದ ಪ್ರಗತಿಯನ್ನು ಕಂಡುಕೊಳ್ಬೇಕು ಅಂತ ಆಸೆ ಪಡ್ತಿರುವಂಥವರಿಗೆ ಇದು ಸೂಕ್ತವಾದ ಸಮಯ. ಕುಟುಂಬ ಸದಸ್ಯರೊಂದಿಗೆ ದೈವ ಸೇವಾ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಳ್ಳೆಯದು. ನಿಮ್ಮ ಕೈಯಲ್ಲಿ ಸಿಹಿ ತಿಂಡಿಯನ್ನು ಮಾಡಿ ಯಾರಾದರೂ 4 ಜನ ನಿರ್ಗತಿಕರಿಗೆ ಹಂಚೋದ್ರಿಂದ ಖಂಡಿತವಾಗಿ ಶುಭ ವಾರ್ತೆ ಕೇಳಿ ಬರುತ್ತೆ. ಇದರೊಂದಿಗೆ ನಿಮ್ಮ ಜೀವನದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಆಸ್ತಿ ವಿವಾದಗಳು ಉಂಟಾಗಬಹುದು, ಆಸ್ತಿಗಾಗಿ ಜಗಳ, ವೈಮನಸ್ಸು ಕೂಡ ಬರಬಹುದು. ಇದರಿಂದ ಮನಸ್ಸಿಗೆ ಗೊಂದಲ, ಆತಂಕ, ಪರಿಸ್ಥಿತಿಯಲ್ಲಿ ಅದ್ಭುತವಾಗಿರುವ ಪರಿವರ್ತನೆಯನ್ನು ಪಡ್ಕೊಳ್ಬೇಕು ಅಂದರೆ ಖಂಡಿತವಾಗಿ ಗಣೇಶನ ಆಶೀರ್ವಾದ ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ. ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತೆ. ಈ ಸಂಕಷ್ಟ ಚತುರ್ಥಿಯು ಅತ್ಯಂತ ವಿಶೇಷವಾಗಿದ್ದು ಎಲ್ಲ ರೀತಿಯ ಸಂಕಷ್ಟಗಳನ್ನು ದೂರ ಮಾಡಿ ಸಾಲಬಾಧೆಯಿಂದ ಪರಿಹಾರವನ್ನು ಕೊಡೋದಷ್ಟೇ ಅಲ್ಲದೆ 2026 ಮೇ ತಿಂಗಳಲ್ಲಿ ಮೊದಲ ಬಾರಿಗೆ ಬರ್ತಿರ್ತಕ್ಕಂತಹ 5ನೇ ತಾರೀಕಿನ ಮಂಗಳವಾರದ ಒಂದು ವಿಶೇಷವಾದ ಶಕ್ತಿಯುತವಾಗಿರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಪರಿವರ್ತನೆಯನ್ನು ಕಂಡುಕೊಳ್ಳಬಹುದು. ಈ ದಿನದಂದು ಗಣೇಶನ ಒಂದು ಏಕದಂತ ರೂಪವನ್ನು ಪೂಜಿಸಲಾಗುತ್ತೆ. ಇದರಲ್ಲಿ ಅವನು ತನ್ನ ಒಂದು ಹಲ್ಲಿನ ರೂಪವನ್ನು ಅಡೆತಡೆಗಳನ್ನು ನಾಶ ಮಾಡುವನು ಎಂದು ಹೇಳಲಾಗುತ್ತದೆ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳಿದ್ರೂ ಕೂಡ ಗಣೇಶನ ಮುಂದೆ ಎಲ್ಲವನ್ನ ಕೇಳ್ಕೊಳ್ಳಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ ಎನ್ನುವಂತಹ ನಂಬಿಕೆಯನ್ನು ಇಟ್ಕೊಳ್ಳಿ. ಮನೆಯನ್ನು ಸ್ವಚ್ಛಗೊಳಿಸಿ ನೀವು ಸ್ನಾನ ಮಾಡಿಕೊಂಡು ಗಣೇಶನಿಗೆ ವಿಶೇಷವಾಗಿ ಕೆಂಪು ಹೂವಿನ ಹಾರವನ್ನು ಹಾಕಬೇಕು, ದರ್ಬೆ ಹುಲ್ಲನ್ನು ಹಾಕಬೇಕು ಮತ್ತು ಮೋದಕ, ಲಡ್ಡು ಅಥವಾ ಯಾವುದನ್ನು ಕೂಡ ಪ್ರಸಾದವಾಗಿ ಅರ್ಪಿಸಬಹುದು. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ತೆಗೆದುಕೊಳ್ಳುವಂತಹ ಸಣ್ಣ ಪುಟ್ಟ ಬಲಿಷ್ಠವಾದ ನಿರ್ಧಾರಗಳು ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಶಕ್ತಿ, ಚೈತನ್ಯ ಮತ್ತು ಎಲ್ಲ ರೀತಿಯ ತೊಂದರೆಗಳಿಂದ ಸಂಪೂರ್ಣವಾಗಿ ನಿಮ್ಮನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ, ನೆಮ್ಮದಿಯನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲದೆ ಇವರಿಗೆ ರಾಜವೈಭೋಗದ ಜೀವನ ಪ್ರಾಪ್ತಿಯಾಗುತ್ತೆ. ಶುಭ ಗ್ರಹವಾಗಿರುವಂತಹ ಗುರು ಕೂಡ, ಶುಕ್ರ ಕೂಡ ನಿಮಗೆ ಆಶೀರ್ವಾದವನ್ನು ನೀಡ್ತಾರೆ, ಶಕ್ತಿಯನ್ನು ನೀಡ್ತಾರೆ. 2026ರಲ್ಲಿ ನೀವು ದೊಡ್ಡ ಬದಲಾವಣೆ ಕಂಡುಕೊಳ್ಳುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ. ಶಕ್ತಿಶಾಲಿಯಾಗಿರುವಂತಹ ಸಮಯ ಅಂತ ಹೇಳ್ಬೋದು. ಈ ಅವಧಿಯಲ್ಲಿ ಈ ರಾಶಿ ಚಕ್ರದವರಿಗೆ ಸುವರ್ಣ ಅಧ್ಯಾಯ ಪ್ರಾರಂಭವಾಗುತ್ತೆ. ಜೀವನದಲ್ಲಿ ರಾಜಯೋಗದಂತಹ ಸಂತೋಷ, ಸಮೃದ್ಧಿ ಗಳಿಸಿಕೊಳ್ಳುವ ಸಮಯ. ನೀವು ಯಾವುದೇ ರೀತಿಯ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಸಂಪೂರ್ಣವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಅಂತ ಹೇಳ್ತಾ ನಿಮ್ಮ ಜೀವನದಲ್ಲಿ ಈ ಸಂದರ್ಭದಲ್ಲಿ ಸಮೃದ್ಧಿ, ಅಪಾರವಾದ ವೃದ್ಧಿ, ಲಾಭವಾಗುತ್ತದೆ. ಇಷ್ಟೇ ಅಲ್ಲದೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟಂತಹ ಯಾವುದೇ ಲಾಭವನ್ನು ಗಳಿಸಿಕೊಳ್ಬಹುದು. ನೀವು ಹೊಸ ಮನೆ ಖರೀದಿ ಮಾಡೋಕೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಕನಸುಗಳೆಲ್ಲವೂ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತದೆ. ಉದ್ಯೋಗ
ಉದ್ಯೋಗವನ್ನು ಹುಡುಕುತ್ತಿರತಕ್ಕಂಥವ್ರಿಗೆ ಉತ್ತಮವಾದ ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ. ಬಹಳಷ್ಟು ಗೌರವ ಖ್ಯಾತಿ ಅವಧಿಯಲ್ಲಿ ಪಡೆದುಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಯಶಸ್ಸು ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಗಣೇಶನ ಅನುಗ್ರಹದಿಂದ ಪಡೆದುಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ವಿಶೇಷವಾಗಿರುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲನೇ ರಾಶಿ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕುಂಭ ರಾಶಿ, ಧನಸ್ಸು ರಾಶಿ, ಕಟಕ ರಾಶಿ. ಈ ರಾಶಿಗಳಲ್ಲಿ ಇರ್ತಕ್ಕಂಥವರಿಗೆ ಇನ್ನು ಮುಂದೆ ದೊಡ್ಡ ದೊಡ್ಡ ಅವಕಾಶಗಳು ಬರ್ತಾ ಹೋಗುತ್ತೆ. ನಿಮ್ಮ ಇಷ್ಟ ದೇವರುಗಳನ್ನು ಪೂಜೆ ಮಾಡೋದ್ರ ಮೂಲಕ ಈ ಸಂದರ್ಭದಲ್ಲಿ ಉಪವಾಸ ಅಥವಾ ಯಾವುದೇ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮೂಲಕ ಇನ್ನಷ್ಟು ಸಕಾರಾತ್ಮಕವಾದ ಪರಿಣಾಮವನ್ನು ಜೀವನದಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಬಹುದು. ಎಲ್ಲ ಕೆಲಸದಲ್ಲೂ ಕೂಡ ನಿಮ್ಮ ಆದಾಯದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಯಾರಿಗಾದರೂ ಹಣವನ್ನು ಕೊಟ್ಟು ಮೋಸ ಹೋಗಿದ್ರೆ ಅಂಥ ಹಣ ಕೂಡ ಕೈ ಸೇರುತ್ತೆ ಅಂತ ಹೇಳಬಹುದು. ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಸುಖ, ಸಂಪತ್ತು, ಎಲ್ಲ ರೀತಿಯ ಅಷ್ಟ ಐಶ್ವರ್ಯದಿಂದ ಕೂಡಿರುವಂತಹ ನೆಮ್ಮದಿ ಜೀವನ ಪ್ರಾಪ್ತಿಯಾಗಲಿ ಅಂತ ಹಾರೈಸ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.